ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜನವರಿ 25ಕ್ಕೆ ಹೈಕೋರ್ಟ್ಗೆ ಮೂಡಾ ಪ್ರಕರಣದ ವರದಿ ಸಲ್ಲಿಕೆಗೆ ಲೋಕಾಯುಕ್ತ ಸಿದ್ಧತೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪಾತ್ರವಿಲ್ಲ, ಅಧಿಕಾರಿಗಳ ಲೋಪವಿದೆ ಅಂತ ವರದಿ ರೆಡಿ. ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಡಲು ತಯಾರಿ. ಮೂಡಾ ಲೋಕಾಯುಕ್ತ ವರದಿ ಮೇಲೆ ಜೆಡಿಎಸ್ ಬಿಜೆಪಿ ನಿಗಾ. ಸಿಎಂ ಪರವಾಗಿ ವರದಿ ಬಂದ್ರೆ ಮತ್ತೆ ಮುಗಿಬೀಳಲು ರಣತಂತ್ರ. ಮತ್ತಷ್ಟು ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಲಿದೆ ರಾಜ್ಯ. ಅನುದಾನ ಸಚಿವರ ನಡೆ ಸೇರಿ ಹಲವು ವಿಚಾರಗಳಿಗೆ ಶಾಸಕರ ಬೇಸರ. ಪಕ್ಷದ ಶಾಸಕರನ್ನ ಸಮಾಧಾನ ಪಡಿಸೋಕೆ ಮುಂದಾದ ಸಿಎಂ. ಕಾಂಗ್ರೆಸ್ ಎಂಎಲ್ಎಗಳ ಸಮಸ್ಯೆ ಆಲಿಸಲಿರುವ ಸಿದ್ದರಾಮಯ್ಯ. ಬಿಜೆಪಿಯಲ್ಲಿ ಆಗ್ತಾ ಇರುವ ಬೆಳವಣಿಗೆ ಬಗ್ಗೆ ಶ್ರೀರಾಮುಲುಗೆ ಅಸಮಾಧಾನ. ಬಳ್ಳಾರಿ ನಾಯಕರಿಂದ ಮಾಹಿತಿ ಕಲೆ ಹಾಕಿರುವ ಡಿಕೆಶಿ. ಗಣಿನಾಡಲ್ಲಿ ರಾಮುಲುಗೆ ಗಾಳ ಹಾಕ್ತಿದ್ದಾರಾ ಡಿಕೆ ಶಿವಕುಮಾರ್? ಬಿಜೆಪಿಯಲ್ಲಿ ಜಿಲ್ಲಾಧ್ಯಕ್ಷ ಆಯ್ಕೆಗೆ ಭಾರೀ ಪೈಪೋಟಿ. ಡಿವಿಎಸ್ ಮನೆಯಲ್ಲಿ ಬಿಜೆಪಿ ನಾಯಕರ ಮೀಟಿಂಗ್. ಇವತ್ತು ಹೈಕಮಾಂಡ್ಗೆ ವರದಿ ರವಾನಿಸಲಿರುವ ನಾಯಕರು. ರಾಜ್ಯ ಬಿಜೆಪಿಯಲ್ಲಿ ಮುಗಿಯದ ಅಸಮಾಧಾನ. ಜನಾರ್ದನ ರೆಡ್ಡಿ ವಿರುದ್ಧ ಸಿಡಿದೆದ್ದ ರಾಮುಲು. ಇವತ್ತು ಗಣಿ ಧನಿ ಸುದ್ದಿಗೋಷ್ಠಿ ನಡೆಸೋ ಸಾಧ್ಯತೆ. ತುಮಕೂರಿನ ತುಮುಲ್ನಲ್ಲಿ ಹಿಡಿತ ಸಾಧಿಸಿದ ಸಚಿವ ಕೆಎನ್ ರಾಜಣ್ಣ. ತನ್ನ ಶಿಷ್ಯ ಪಾವಗಡ ವೆಂಕಟೇಶ್ಗೆ ಅಧ್ಯಕ್ಷಗಿರಿ ಪಟ್ಟ. ಶಾಸಕ ಎಸ್ಆರ್ ಶ್ರೀನಿವಾಸ್ ಪತ್ನಿ ಭಾರತಿಗೆ ಕೊಕ್. ಶ್ರೀನಿವಾಸರದ್ದು ತ್ರಿಶಂಕು ಪರಿಸ್ಥಿತಿ ಅಂತ ಹೀಯಾಳಿಸಿದ ಬಿಜೆಪಿ ಶಾಸಕ ಸುರೇಶ್ ಗೌಡ. ರಾಜ್ಯಾದ್ಯಂತ ಕೈ ಕೊಟ್ಟಿರುವ ಸಬ್ ರಿಜಿಸ್ಟ್ರಾರ್ ಕಚೇರಿ ಸರ್ವರ್. ಋಣಭಾರ ಪ್ರಮಾಣ ಪತ್ರ ಪಡೆಯೋಕೆ ಜನರ ಪರದಾಟ. 13 ದಿನಗಳ ಹಿಂದೆಯೇ ನ್ಯೂಸ್ ಫಸ್ಟ್ ವರದಿ. ಇನ್ನು ಸಮಸ್ಯೆ ಆಗ್ತಿದ್ರೂ ಕ್ಯಾರಿ ಅಂತಿಲ್ಲ ಅಧಿಕಾರಿಗಳು. ಮೈಸೂರು ರೋಡ್ ರಾಬರಿ ಕೇಸ್ನಲ್ಲಿ ಒಬ್ಬ ಶಂಕಿತ ವಶಕ್ಕೆ. ಜೈಪುರ ಠಾಣೆ ಪೊಲೀಸರಿಂದ ವಿಚಾರಣೆ. ಖಚಿತ ಮಾಹಿತಿ ಮೇರೆಗೆ ತಮಿಳುನಾಡು, ಕೇರಳಕ್ಕೂ ತೆರಳಿರುವ ಒಂದೊಂದು ತಂಡ. ಗಡಿಭಾಗದಲ್ಲಿ ಸಿಸಿಟಿವಿ ದೃಶ್ಯಗಳ ಪರಿಶೀಲನೆ. ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ 12 ಕೋಟಿ ಲೂಟಿ ಪ್ರಕರಣ. ತಮಿಳುನಾಡಿನಿಂದ ಆರೋಪಿಗಳನ್ನ ಮಂಗಳೂರಿಗೆ ಕರೆತಂದ ಪೊಲೀಸರು. ಅಜ್ಞಾತ ಸ್ಥಳದಲ್ಲಿಟ್ಟು ತೀವ್ರ ವಿಚಾರಣೆ. ಬೀದರ್, ಮಂಗಳೂರಲ್ಲಿ ದರೋಡೆ ಬಳಿಕ ಬೆಂಗಳೂರಲ್ಲಿ ಪೊಲೀಸರು ಅಲರ್ಟ್. ರಾತ್ರಿ ಪಾಳಿ ಪೊಲೀಸರಿಗೆ ಪಂಪ್ ಆಕ್ಷನ್ ಗನ್ ಕಡ್ಡಾಯ. ದರೋಡೆಕೋರರು ತಪ್ಪಿಸಿಕೊಳ್ಳಲು ಯತ್ನಿಸಿದ್ರೆ ಹಿಡಿಯಲು ನೆರವು. ಬೆಳಗಾವಿಯಲ್ಲಿ ದಲಿತ ವ್ಯಕ್ತಿಗೆ ಜೀವ ಬೆದರಿಕೆ ಹಾಕಿದ ಸವರ್ಣೀಯರು. ಶಾಲೆಯ ಸಂಬಂಧ ನಡೆದ ಸಭೆಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಊರು ಬಿಟ್ಟು ಹೋಗುವಂತೆ ಬೆದರಿಕೆ ಆರೋಪ. ಸೌದತ್ತಿ ತಾಲೂಕಿನ ಕಿಟದಾಳ ಗ್ರಾಮದಲ್ಲಿ ಘಟನೆ. ರಾಜಧಾನಿಯಲ್ಲಿ ಮೊದಲ ಎಂಪಾಕ್ಸ್ ವೈರಸ್ ಪತ್ತೆ. 40 ವರ್ಷದ ಸೋಂಕಿತ ವ್ಯಕ್ತಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದುಬೈ ಟ್ರಾವೆಲ್ ಹಿಸ್ಟರಿ ಹೊಂದಿರೋ ಸೋಂಕಿತ. ದೇವರ ಉತ್ಸವ ಮೂರ್ತಿಗೆ ಏಕಾಏಕಿ ಬಂದು ಬಡಿದ ಡ್ರೋನ್. ರಥವೇರ್ತಾ ಇದ್ದ ಪಂಚಲಿಂಗೇಶ್ವರ ದೇವರ ಮೂರ್ತಿಗೆ ಡಿಕ್ಕಿ. ಗೃಹಲಕ್ಷ್ಮಿ ಹಣದಿಂದ ಮನೆ ಬಾಡಿಗೆ, ಊಟಕ್ಕೆ ಭಿಕ್ಷೆ ಬೇಡುವ ಪರಿಸ್ಥಿತಿ. ಕಿತ್ತು ತಿನ್ನುವ ಬಡತನ. ಹಸಿವಿನಿಂದ ಗೋಳಾಡ್ತಾ ಇರುವ ವೃದ್ಧ ಕುಟುಂಬ. ಮನ ಕಲಕುವಂತಿದೆ ಕೊಪ್ಪಳದ ಭಾಗ್ಯನಗರದ ವೃದ್ಧ ದಂಪತಿಯ ಗೋಳು. ಕೋರಮಂಗಲದ ದಿ ಫಿಕ್ಸ್ ಪಬ್ನಲ್ಲಿ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ. ಸ್ನೇಹಿತನ ಹುಟ್ಟುಹಬ್ಬದ ಆಚರಣೆಗೆ ಬಂದಿದ್ದಾಗ ಗಲಾಟೆ. ನ್ಯೂಸ್ ಫಸ್ಟ್ಗೆ ಇಬ್ಬರು ಹೊಡೆದಾಡಿಕೊಂಡ ದೃಶ್ಯ ಲಭ್ಯ. ಮತ್ತೆ ಚೇತರಿಕೆ ಕಾಣೋ ಭರವಸೆಯಲ್ಲಿ ಖಾಸಗಿ ಸಾರಿಗೆ. ವರ್ಕ್ ಫ್ರಂ ಹೋಮ್ಗೆ ಪೂರ್ಣ ವಿರಾಮ ಹಾಕಲು ಕಂಪನಿಗಳ ತಯಾರಿ. ವಾರದ 5 ದಿನ ಆಫೀಸ್ಗಳತ್ತ ಬರುವಂತೆ ಸೂಚನೆ. ಇದರಿಂದ ಹೆಚ್ಚು ಕ್ಯಾಬ್ ಸೇವೆ ಶುರುವಾಗೋ ನಿರೀಕ್ಷೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.